ಓಂ ಧನ್ವಂತರಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ರೋಗ ನಿರೋಧಕ ಮಂತ್ರಗಳು. ನಾವು ಇವತ್ತಿನ ದಿವಸ ಪ್ರತಿ ಕಾಯಿಲೆಗೂ ತಕ್ಷಣವೇ ನಮಗೆ ಜ್ಞಾಪಕ ಬರ್ತಕ್ಕಂಥದ್ದು ಟ್ಯಾಬ್ಲೆಟ್ಸ್ ತೊಗೊಳ್ಳಿ, ಚೆಕ್ ಮಾಡ್ಕೊಳ್ಳಿ, ಬಾಡಿಯಲ್ಲಿ ಏನಾಗ್ತಾಯಿದೆ ನೋಡ್ಕೊಳ್ಳಿ, ಮಾತ್ರೆ ತಿನ್ನಿ. ಹಾಗೆ ಇವತ್ತಿನ ದಿವಸ ಎಲ್ಲೋ ಒಂದು ಕಡೆ ನಮ್ಮ ದೇಹದಲ್ಲಿ ಅವಯವಗಳ ತೊಂದರೆ ಆದಾಗ ಅಥವಾ ನಮ್ಮ ದೇಹದಲ್ಲಿ ಎಲ್ಲೂ ಕೂಡ ವಾಸಿಯಾಗದೇ ಇರತಕ್ಕಂಥ ಕಾಯಿಲೆಗಳಿದ್ದಾಗ ಈ ಸಮಯದಲ್ಲಿ ನಮ್ಮಲ್ಲಿ ಮಂತ್ರಗಳು ಇದೆ. ಯಾಕೆ ಅಂತ ಹೇಳಿದ್ರೆ ಹಿಂದೆ ಇತಿಹಾಸದಲ್ಲಿ ಪುರಾಣಗಳಲ್ಲಿ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಯುಗಗಳಲ್ಲೂ ನೋಡಿದಾಗ ಅಲ್ಲಿ ಮಹಾರಾಜರ ಆಸ್ಥಾನದಲ್ಲಿ ಒಬ್ಬ ವೈದಿಕ ಇರ್ತಾ ಇದ್ದ, ಅಥವಾ ಎಲ್ಲೋ ಒಂದು ಕಡೆ ಎಲ್ಲೇ ಆದರೂ ವೈದಿಕರು ಇರ್ತಾಯಿದ್ರು. ಅವ್ರೇನು ಮಾಡೋರು, ಔಷಧಿಯ ಜೊತೆಗೆ ಒಂದು ಮಂತ್ರ ಕೊಡ್ತಾಯಿದ್ರು. ಔಷಧಿಯ ಜೊತೆಗೆ ಒಂದು ಮಂತ್ರವನ್ನು ಕೊಡೋರು. ಈ ಔಷಧಿಯನ್ನು ಹೀಗೆ ತಗೊಳ್ಳಿ, ಈ ತಗೊಂಡಿದ್ದಾದಮೇಲೆ ಈ ಮಂತ್ರ ಪಠನ ಮಾಡ್ಕೊಳ್ಳಿ ಅಂದಾಗ ಈಗಾಗಲೇ ನಾವು ಈಗ ನಡೀತಾ ಇರ್ತಕ್ಕಂಥ ಒಂದು ಈಗ ಲೇಟೆಸ್ಟಾಗಿ ಕೂಡ ಯಾವುದೋ ಒಬ್ಬ ವ್ಯಕ್ತಿ ಕೋಮಾಗಿ ಹೋಗಿಬಿಟ್ಟು ಸೀರಿಯಸ್ ಆಗಿ ಇನ್ನೇನು ಡಾಕ್ಟ್ರು ಸಹ ತುಂಬ ಕಷ್ಟ ಅಂತ ಹೇಳಿದಾಗ ಆತನ ಹೆಸರಿನಲ್ಲಿ ಮೃತ್ಯುಂಜಯ ಮಂತ್ರವನ್ನು ಮೃತ್ಯುಂಜಯ ಮಂತ್ರವನ್ನು ತ್ರಿಕಾಲದಲ್ಲಿ, ಮೃತ್ಯುಂಜಯ ಹೋಮವನ್ನು ತ್ರಿಕಾಲದಲ್ಲಿ ಮಾಡಿದಾಗ ಇಡೀ ಹಾಸ್ಪಿಟ್ಲಲ್ಲಿರ್ತಕ್ಕಂಥ ಸೀರಿಯಸ್ ಪೇಷಂಟ್ಸು ಕೂಡ ಎದ್ದು ಓಡಾಡಿರ್ತಕ್ಕಂಥ ಘಟನೆ ಈ ಕಾಲದಲ್ಲೂ ಈ ಕಲಿಯುಗದಲ್ಲೂ ಕೂಡ ನಡೀತಾ ಇದೆ. ಹಾಗಾಗಿ ರೋಗ ನಿರೋಧಕ ಮಂತ್ರಗಳು ಇವತ್ತಿನ ಸಹ ಕಾಯಿಲೆ ಬಂದಾಗ ತಕ್ಷಣ ಓಡೋಗಿ ಡಾಕ್ಟರ್ ಹತ್ರ ಕೂತ್ಕೊಳ್ಳೋದಲ್ಲ, ಅಥವಾ ತಕ್ಷಣವೇ ಟ್ರೀಟ್ಮೆಂಟ್ ತೊಗೊಳ್ಳೇಬೇಕು. ತಗೊಂಡೋದ್ರ ಜೊತೆಗೆ ಈ ಮಂತ್ರಗಳನ್ನು ನಾವು ಪಠನ ಮಾಡೋಕ್ಕೆ ಹೋದಾಗ ನಮ್ಮ ದೇಹದಲ್ಲಿ ಧನಾತ್ಮಕ ಶಕ್ತಿ ಕೂಡ ಬರುತ್ತೆ. ಯಾಕೆಂದರೆ ಮಂತ್ರೋಚ್ಚಾರಣೆ ಮಾಡುವಾಗ ಪ್ರಕೃತಿಯಲ್ಲಿ ಆ ಮಂತ್ರೋಚ್ಚಾರಣೆಯಿಂದ ಪ್ರಕೃತಿಯ ಧನಾತ್ಮಕ ಶಕ್ತಿಗಳು ನಮ್ಮ ದೇಹವನ್ನು ಆವರಿಸ್ಕೊಳ್ಳುತ್ತೆ. ಈಗ ಅದಕ್ಕೆ ಉದಾಹರಣೆ ಮನೆಯಲ್ಲಿ ಮಾಡ್ತಕ್ಕಂಥ ಅಗ್ನಿಹೋತ್ರ, ಮನೆಯಲ್ಲಿ ಮಾಡ್ತಕ್ಕಂಥ ಗಾಯತ್ರಿ ಮಂತ್ರ, ಮನೆಯಲ್ಲಿ ಮಾಡ್ತಕ್ಕಂಥ ರುದ್ರ ಮಂತ್ರ, ಮನೆಯಲ್ಲಿ ಹೇಳ್ಕೊಳ್ತಕ್ಕಂಥ ನಮಃ ಶಿವಾಯ, ಯಾವುದೇ ಇರಲಿ ಆ ಮಂತ್ರಗಳಲ್ಲಿ ಅಷ್ಟು ಶಕ್ತಿ ಇದೆ. ಹಾಗಾಗಿ ರೋಗ ನಿರೋಧಕ ಒಂದು ಮಂತ್ರಗಳು ಕೂಡ ಆಗಿರುತ್ತೆ. ಇದಕ್ಕೆ ಉದಾಹರಣೆಯಾಗಿ ಆರಿದ್ರ ನಕ್ಷತ್ರ ಇದ್ದಿದ್ದೆ ಆದರೆ, ಆರಿದ್ರ ನಕ್ಷತ್ರ ಯಾರ ನಕ್ಷತ್ರ? ಶಿವನ ನಕ್ಷತ್ರ. ಆ ನಕ್ಷತ್ರದ ದಿನ ಮಣ್ಣಿನ ಮೂರ್ತಿಯನ್ನು, ಮಣ್ಣಿನ ಶಿವಲಿಂಗವನ್ನು ಮಾಡಿ ನೀವು ತ್ರಿಕಾಲದಲ್ಲಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ, ಅಭಿಜಿನ್ ಮುಹೂರ್ತ, ಗೋಧೋಳಿ ಮುಹೂರ್ತದಲ್ಲಿ ಅಭಿಷೇಕ ಮಾಡಿದ್ದೆ ಆದರೆ ನಮಗೆ ಮೃತ್ಯು ಆವರಿಸ್ಕೊಂಡಿದ್ರೂ ಕೂಡ ನಮಗೆ ಪೋಸ್ಟ್ಪೋನ್ ಆಗಿಬಿಡುತ್ತೆ. ಮೃತ್ಯುವಿನಿಂದ ನಾವು ಎಲ್ಲೋ ಒಂದು ಕಡೆ ಬಚಾವಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಪ್ರಕೃತಿಯಲ್ಲಿ ಆ ಧನಾತ್ಮಕ ಲಹರಿಗಳನ್ನು ಹೀರಿಕೊಂಡು ನಮ್ಮ ದೇಹಕ್ಕೂ ಕೂಡ ಈ ಮಂತ್ರಗಳು ಕೆಲಸವನ್ನು ಕೂಡ ಮಾಡ್ತವೆ. ಅದರ ಜೊತೆಗೆ ಈಗ ಜ್ವರ ಬರ್ತಾ ಇದೆ, ಸಣ್ಣ ಕಾಯಿಲೆ, ಕೋಪ, ಆವೇಶ, ಜ್ವರ ಬರ್ತಾ ಇದೆ, ಮನಸ್ಸು ಚಂಚಲ, ಆ ಟೈಮಲ್ಲಿ ಏನು ಹೇಳ್ಕೋಬೇಕು? ಹನುಮಾನ್ ಚಾಲೀಸ ಅಥವಾ ಓಂ ಹಂ ಹನುಮತೇ ನಮಃ. ನೀವು ಕುಳಿತಿರೋ ಜಾಗದಲ್ಲೇ ಓಂ ಹಂ ಹನುಮತೇ ನಮಃ ಅಥವಾ ಹನುಮಾನ್ ಚಾಲೀಸವನ್ನು ಪರಿಪೂರ್ಣವಾಗಿ ನೀವು ಒಂದು ಕಂಟಿನ್ಯೂಸ್ ಆಗಿ ಒಂದು 5 ದಿನ ಕೇಳಿಬಿಟ್ರೆ ನಿಮಗೆ ತಕ್ಷಣ ಜ್ವರ ಓಡೋಗ್ಬಿಡುತ್ತೆ. ದೇಹದಲ್ಲಿ ಸಣ್ಣ ಪುಟ್ಟ ಕಾಯಿಲೆಗಳಿಂದ ನಾವೆಲ್ಲೋ ಒಂದು ಕಡೆ ಬಚಾವಾಗಿಬಿಡ್ತೀವಿ, ಎಲ್ಲೋ ಒಂದು ಕಡೆ ಸೇಫ್ ಆಗಿಬಿಡ್ತೀವಿ. ಅಕಾಲ ಮೃತ್ಯು ಇರ್ತಕ್ಕಂಥದ್ದು, ಹಾಗೆ ಪ್ರಾಣಾಪಾಯ ಇರ್ತಕ್ಕಂಥದ್ದು ಹಿಂದೆ ನಮಗೆಲ್ರಿಗೂ ಗೊತ್ತು. ಚೇಳು ಕಡ್ದಿದೆ ಅಂದರೆ ನಾವು ಡಾಕ್ಟರ್ ಹತ್ರ ಹೋಗ್ತಾ ಇರಲಿಲ್ಲ, ಹಾಸ್ಪಿಟ್ಲಿಗೆ ಹೋಗ್ತಾ ಇರಲಿಲ್ಲ. ತಕ್ಷಣ ಅಲ್ಲೊಂದು ಮಂತ್ರ ಹಾಕ್ಬಿಟ್ಟು ಕಬ್ಬಿಣದ ಒಂದು ರಾಡೋ ಅಥವಾ ಏನೋ ತೊಗೊಂಡು ಮಂತ್ರ ಹಾಕ್ತಾಯಿದ್ರು, ತಕ್ಷಣ ವಾಸಿಯಾಗೋದು. ಹಾಗೆ ಹಾವು ಮಂತ್ರ ಹಾಕ್ತಾಯಿದ್ರು. ಹಳ್ಳಿಗಳಲ್ಲಿ ಇವತ್ತು ಕೂಡ ಆ ಒಂದು ಪದ್ಧತಿ ಕೆಲವು ಕಡೆ ಇದೆ, ಅದರಿಂದ ಕೂಡ ವಾಸಿ ಆಗ್ತಾಯಿತ್ತು. ಅಟ್ಲೀಸ್ಟ್ ಆ ಟೈಮ್ಗೆ ಒಂದು ಫಸ್ಟ್ ಏಡ್ ಆದರೂ ಆಗ್ತಾಯಿತ್ತು, ಪ್ರಥಮ ಚಿಕಿತ್ಸೆ ಕೂಡ ಆಗ್ತಾಯಿತ್ತು. ಇನ್ನು ರಾಹುಕಾಲದಲ್ಲಿ ದುರ್ಗಾಸ್ತುತಿಯನ್ನು ಯಾರು ಮಾಡ್ತಾರೆ, ರಾಹುಕಾಲದಲ್ಲಿ ದುರ್ಗಾಸ್ತುತಿಯನ್ನು ಮಾಡಿದಾಗ ಮಹತ್ತರವಾದ ಭಯದಿಂದ, ಮಹತ್ತರವಾದ ಕಂಟಕದಿಂದ ಆಚೆ ಬರ್ತಕ್ಕಂಥದ್ದು ಕೂಡ ಇವತ್ತಿನ ದಿವಸ ಇರುತ್ತೆ. ಹಾಗೆ ಸುಬ್ರಹ್ಮಣ್ಯನಾಗ್ಬೋದು, ಕಾಲಭೈರವನ್ನ ಮಂತ್ರವನ್ನು ದೇವರಾಜ ಸೇವಮಾನ್ಯ ಪಾವನಾಂಗ್ರಿ ಪಂಕ್ರಜಂ ಈ ರೀತಿ ಬರುತ್ತದು. ಅದನ್ನು ನೀವು ಪರಿಪೂರ್ಣವಾಗಿ ಕೇಳ್ತಾ ಇದ್ರೆ, ಪ್ರತಿನಿತ್ಯ ಕೇಳಿ, 11 ದಿನ ಕೇಳಿಬಿಟ್ರೆ ನೀವು ಆ ಕಾಲ ನಿಮಗೆ ಕೆಟ್ಟ ಕಾಲ ಒಳ್ಳೆಯ ಕಾಲವಾಗಿ ಪರಿವರ್ತನೆ ಆಗುತ್ತೆ. ಸುಬ್ರಹ್ಮಣ್ಯನ ಮಂತ್ರ ಹೇಳ್ಕೊಂಡಾಗ ಸಂತಾನಕ್ಕೆ ಆಗ್ಬೋದು, ಹಾಗೆ ಕುಜ ದೋಷಗಳಿಗಾಗ್ಬೋದು, ಬಹಳಷ್ಟು ಒಳ್ಳೆಯದು. ಹಾಗೆ ಅಕಾರಣ ಭಯ, ಭೀತಿ, ಪ್ರಾಣ ಭಯ ಕೂಡ ದೂರ ಆಗುತ್ತೆ. ಏನೇ ಔಷಧ ಸೇವಿಸಿ, ನೀವೇನೇ ಔಷಧ ಸೇವಿಸ್ತಾ ಇರಿ, ಆ ಸಮಯದಲ್ಲಿ ಏನಿಲ್ಲ, ಔಷಧವನ್ನು ಕೈಯಲ್ಲಿ ಹಿಡ್ಕೊಂಡು ಈಗ ಓಂ ನಮೋ ಭಗವತೆ ವಾಸುದೇವಾಯ, ಯಾವುದೇ ಔಷಧಿ, ತಲೆನೋವು, ಹೊಟ್ಟೆ ನೋವು, ಜ್ವರ, ಮತ್ತೊಂದು ಏನೇ ಬರ್ತಾ ಇರಲಿ, ಈ ಮಂತ್ರವನ್ನು 21 ಬಾರಿ ಹೇಳಿ ಆ ಔಷಧಿ ನೀವು ಸ್ವೀಕಾರ ಮಾಡಿಬಿಟ್ರೆ ತಕ್ಷಣವೇ ಬದಲಾವಣೆ ಕೂಡ ಇವತ್ತು ಆಗುತ್ತೆ. ಮಂತ್ರಗಳಿಗೆ ಆ ಶಕ್ತಿ ಇದೆ, ರೋಗ ನಿರೋಧಕ ಶಕ್ತಿ ಮಂತ್ರಗಳಿಗಿದೆ. ಹಾಗೆ ಪ್ರಾಣ ಭೀತಿ, ಯಾರೋ ತೊಂದರೆ ಕೊಡ್ತಾರೆ, ಯಾರೋ ಪದೇ ಅಟ್ಯಾಕ್ ಮಾಡ್ತಾರೆ. ಯಾಕೆಂದರೆ ದುಷ್ಟಶಕ್ತಿಗಳು ಎಲ್ಲ ಕಡೆ ಇದ್ದೇ ಇರುತ್ತೆ. ಶಿಷ್ಟಶಕ್ತಿಗಳ ಮೇಲೆ ದುಷ್ಟಶಕ್ತಿಗಳ ಪ್ರಭಾವ ಕಲಿಯುಗದಲ್ಲಿ ಜಾಸ್ತಿನೇ ಇರುತ್ತೆ. ಹಾಗಾಗಿ ಅಂತಹ ಭಯ ಇರತಕ್ಕಂಥ ಸಮಯದಲ್ಲೂ ಕೂಡ ನೀವು 5 ತುಳಸಿ ಎಲೆಗಳನ್ನು
ನೀವು ಬಾಯಲ್ಲಿ ಹಾಕ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳಿಗೆ ಹೋಗಿದ್ದೆ ಆದರೆ ಯಾವ ಭಯವೂ ಕೂಡ ಇರೋದಿಲ್ಲ. ಕೋರ್ಟ್ಗಾಗ್ಬೋದು, ಹಾಸ್ಪಿಟ್ಲ್ಗಾಗ್ಬೋದು, ಆದರೆ ನ್ಯಾಯ ನಿಮ್ಮ ಕಡೆ ಇರಬೇಕು. ನ್ಯಾಯಯುತವಾಗಿದ್ದು ಅನ್ಯಾಯ ನಮ್ಮನ್ನು ಅಟ್ಯಾಕ್ ಮಾಡೋಕ್ಕೆ ಬಂದಾಗ 5 ತುಳಸಿ ಎಲೆಗಳನ್ನು ಸ್ವೀಕಾರ ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ನಿಮಗೆ ಉಸಿರಾಡ್ತಾ ಇಲ್ಲ, ಆರೋಗ್ಯದ ಸಮಸ್ಯೆಗಳಿದೆ, ಮಾನಸಿಕ ಯಾತನೆ, ಮನೆಯಲ್ಲಿ ಪದೇ ಪದೇ ಕಲಹಗಳು, ಗಲಾಟೆ ಆಗ್ತಾ ಇದೆ, ಯಾರೂ ನಿಮ್ಮ ಮಾತು ಕೇಳಲ್ಲ, ನೀವೇನು ಹೇಳಿದ್ರೂ ಕೂಡ ರಿವರ್ಸ್ ಬರ್ತಾ ಇದೆ ಅಂದರೆ ಸ್ವಲ್ಪ ಹೊತ್ತು ಗೋವಿರೋ ಜಾಗದಲ್ಲಿ ಒಂದು ಅರ್ಧ ಗಂಟೆ ಕುಳಿತು ಆ ವಾಸನೆಯನ್ನು ಆ ಗೋವಿನ ಆ ಗಾಳಿಯನ್ನು ಸ್ವೀಕಾರ ಮಾಡ್ಕೊಂಬಂದುಬಿಟ್ರೆ ನಿಜವಾಗ್ಲೂ ನಿಮ್ಗೆ ಒಳ್ಳೆಯದಾಗುತ್ತೆ. ಇದು ಕಷ್ಟ ಅಂತ ಕೆಲವರು ಹೇಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ತುಳಸಿಯ ಗಿಡದ ಹತ್ರ ಸ್ವಲ್ಪ ಹೊತ್ತು ಕುಳಿತುಕೊಂಬಿಡಿ. ಆರಾಮಾಗಿ ತುಳಸಿ ಗಿಡದ ಹತ್ರ ಸ್ವಲ್ಪ ಕೂತ್ಕೊಂಡು ಓಂ ನಮೋ ಭಗವತೆ ವಾಸುದೇವಾಯ ಹೇಳ್ಕೊಂಡಿದ್ದಾದರೆ ತುಂಬಾ ಒಳ್ಳೆಯದಾಗುತ್ತೆ. ಕಲಿಯುಗದಲ್ಲೂ ಕೂಡ ಇದು ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇದನ್ನು ಸಾಧಾರಣ ಸರಳ ಸೂಕ್ಷ್ಮದಲ್ಲಿಯೇ ಮೋಕ್ಷ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.